ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಮೇಟಿ ಚಾರ್ಜ್ ಪಟ್ಟಿ ಕೊಡಿಸಿ. ಶಬ್ಬೀರ್ ಭಾಷಾ. ಹೂವಿನ ಹಡಗಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಿದ ಕಾರ್ಮಿಕರು. ನಂತರ ಮಾತನಾಡಿದ ಶಬ್ಬೀರ್ ಭಾಷಾ ಅವರು, ಕರ್ನಾಟಕ ಸರ್ಕಾರ 2020ರಂದು ಕಾಯಕ ಬಂಧುಗಳಿಗೆ ಸಂಭಾವನೆ ಕೊಡಬೇಕೆಂದು ಆದೇಶ ಹೊರಡಿಸಿತ್ತು. ಸರ್ಕಾರದ ಆದೇಶ ಇದ್ದರೂ ಕೂಡ 2026ರ ಜೂನ್ವರೆಗೂ ಸಂಭಾವನೆ ಹಾಕಿಲ್ಲ. ನಮ್ಮ ಭಾಗದಲ್ಲಿ ಮಳೆಯಿಲ್ಲದೆ ರೈತರು ಹಾಗೂ ಕೂಲಿ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಶೀಘ್ರದಲ್ಲೇ ಉದ್ಯೋಗ ಖಾತ್ರಿ ಕೆಲಸ ಕೊಟ್ಟು ಕೂಲಿ ಕಾರ್ಮಿಕರ ನೆರವಿಗೆ ಧಾವಿಸಬೇಕೆಂದು ಮಾನ್ಯ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಪ್ರತಿಭಟಿಸಿದರು. ನಿನ್ನೆ ದಿನದಿಂದಲೇ ಇಲ್ಲಿಯೇ ಕುಳಿತು 2 ದಿನಗಳ ಕಾಲ ಹೋರಾಟ ಮುಂದುವರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶೈನಾಸ್ ಎಂ, ನೀಲಪ್ಪ ಬಿ, ವೀರಣ್ಣ ಬಿ, ಗೊಣ್ಣೆಪ್ಪ, ಮಹಾಬಲೇಶ್ವರ್ ಸೋಗಿ, ಹೆಚ್, ಮಂಜಪ್ಪ ಎಂ, ನೀಲಪ್ಪ ಬಿ, ವೀರಣ್ಣ, ಸೋಗಿ ಕಾಸಿಂ, ರಶೀದ್, ಸೋಗಿ, ಇತರೆ ಕೂಲಿ ಕಾರ್ಮಿಕ ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಯಮನೂರ ಸಾಬು, ಹಡಗಲಿ. ನಾವು ನಿನ್ನಿಂದ ಹೋರಾಟ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, 5/5/2020ರಂದು ಕರ್ನಾಟಕ ರಾಜ್ಯ ಸರ್ಕಾರ ಕಾಯಕ ಬಂಧುಗಳಿಗೆ ಸಂಭಾವನೆ ರೂಪದಲ್ಲಿ ಗಂಡು ಮಕ್ಕಳಿಗೆ 5 ರೂಪಾಯಿ, ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ 4 ರೂಪಾಯಿ, ಹೆಣ್ಮಕ್ಳಿಗೆ 5 ರೂಪಾಯಿ ಅಂತೇಳಿ ಸಂಭಾವನೆ ಪ್ರತಿದಿನ ಕೊಡ್ಬೇಕಂತೇಳಿ ಸರ್ಕಾರ ಆದೇಶ ಹೊರಡಿಸಿದೆ. ಆದರೆ ಅಲ್ಲಿಂದ ಇಲ್ಲಿ ತನಕ 2020ರಿಂದ 2026ರವರೆಗೂ ಕೇವಲ ಬೆರಳೆ ಎಣಿಕೆಯಷ್ಟು ಮೇಟಿಗಳಿಗೆ ಪಂಚಾಯಿತಿಯಲ್ಲಿ ಕೊಟ್ಟಿದ್ದಾರೆ, ಮೇಟಿ ಚಾರ್ಜ್ ಅಂತೇಳಿ. ಆದರೆ ಇನ್ನು 95 ಭಾಗ ಮೇಟಿಗಳಿಗೆ ಕೊಡೋದಿನ್ನು ಬಾಕಿ ಹಂಗೇ ಇಟ್ಕೊಂಡಿದ್ದಾರೆ. ಕೇಳಿದರೆ BOC ದುಡ್ಡು ಬಂದ್ಮ್ಯಾಗ ಹಾಕ್ತವೆ, BOC ದುಡ್ಡು ಬಂದ್ಮ್ಯಾಗ ಹಾಕ್ತವೆ ಅಂತೇಳಿ ಉದಾಹರಣೆ ಹೇಳ್ಕೊಂತ ದಮ್ಕೊಂತನ ಬಂದಿದ್ದಾರೆ. ಎಲ್ಲ ಮೇಟಿಗಳಿಗೆ ಸಂಪೂರ್ಣವಾಗಿ ಇಲ್ಲಿ ತನಕ ಮೇಟ್ ಚಾರ್ಜ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾವು ನಿನ್ನೆಲಿದ್ದ ಇಲ್ಲಿ ತನಕ ನಾವು ಹೋರಾಟ ಮುಂದುವರಿಸಿದ್ದೀವಿ. ಆಮ್ಯಾಗ ನಂತರ ಇದು PDOಗಳು ಮೇಟ್ಗಳಿಗೆ ಮಾಡಿದಂಥ ಅನ್ಯಾಯ ಮತ್ತು ಅಲಕ್ಷ್ಯ. ಇದ್ರ ಮೇಲೆ EO ಸಾಹೇಬರು ಎಷ್ಟು ಹೇಳಿದ್ರೂ, ಎಷ್ಟು ಬಾರಿ ಮೇಟಿ ಚಾರ್ಜ್ ಕೊಡ್ರಿ ಅಂತ PDOಗಳಿಗೆ ನಿರ್ದೇಶನ ಅವರು, AD ಅವರು, EO ಸರ್ ಅವರು ಹೇಳಿದ್ರು ಕೂಡ ಇವರು ಪಾಲಿಸಿಲ್ಲ. ಮೇಟಿ ಚಾರ್ಜ್ BOC ದುಡ್ಡು ಬಂದಾಗ ಹಾಕಿಲ್ಲ. ಅದಕ್ಕೋಸ್ಕರ ನಾವು ಸಂಬಂಧಪಟ್ಟಂಥ PDOಗಳ ಮೇಲೆ ಕ್ರಮ ತಗರಿ ಸರ್ ಅಂತೇಳಿ EO ಸಾಹೇಬರಿಗೆ ನಾವು ಹೇಳಿದ್ದೀವಿ. ನಂತರ ಇವಾಗ ಕೆಲಸ ಮಾಡಿಬಿಟ್ಟು 2 ವಾರ, 3 ವಾರ, 4 ವಾರ, 5 ವಾರ ಮಾಡಿದಾರ ತಾಲೂಕಿನಲ್ಲಿ ಲೇಬರ್ಸು. ಅವರಿಗೆ ಕೂಲಿ ಇನ್ನೂ ಸಿಕ್ಕಿಲ್ಲ. ತಿಂಗಳಾಗ್ತಾ ಬಂತು, 2 ತಿಂಗಳಾಗ್ತಾ ಬಂತು. ಆಗ ನರೇಗಾ ಕಾನೂನಿನ ಪ್ರಕಾರ ಕೆಲಸ ಮಾಡಿದ ದಿನದಿಂದ 15 ದಿವಸದೊಳಗಾಗಿ ಕೂಲಿ ಸಿಗಬೇಕು. ಒಂದು ವೇಳೆ ಸಿಗದೇ ಇದ್ದರೆ ಅವರಿಗೆ ಪರಿಹಾರ ಭತ್ಯೆ ಸಮೇತವಾಗಿ ಕೂಲಿ ಕೊಡ್ಬೇಕಂತೇಳಿ ಕಾನೂನೊಳಗಿದೆ. ಆ ಪರಿಹಾರ ಭತ್ಯೆ ಸಮೇತ ನಮಗೆ ಕೂಲಿ ಕೊಡ್ರಿ ಅಂತೇಳಿ ನಾವು ಕೇಳಕ್ಕೆ ಬಂದಿದ್ದೀವಿ. ನಂತರ ಇವಾಗ ನಮ್ಮ ತಾಲೂಕಿನಲ್ಲಿ ಮಳೆ ಆಗಿಲ್ಲ. ಅದಕ್ಕೋಸ್ಕರ ಸಣ್ಣ ರೈತರು, ದೊಡ್ಡ ರೈತರು ಮತ್ತು ಕಾರ್ಮಿಕರು ಎಲ್ಲರೂ ನಿರುದ್ಯೋಗಿಗಳಾಗಿ ಹಳ್ಳಿಗಳಲ್ಲಿ ಇದ್ದಾರೆ. ನಮಗೆ ಆದಷ್ಟು ಬೇಗ ಉದ್ಯೋಗ ಖಾತ್ರಿ ಕೆಲಸ ಕೊಡ್ರಿ ಅಂತ ಹೇಳಿ ಕೇಳಕ್ಕೆ ಬಂದಿದ್ದೀವಿ. ಯಾಕಂದರೆ ಇವಾಗ ಬೀಜ ಗೊಬ್ಬರಕ್ಕೆ ರೊಕ್ಕ ಬೇಕಾಗಿದೆ. ಶಾಲಾ ಮಕ್ಕಳು ಓದ್ತಿರ್ತಾವೆ ಹುಡುಗರು, ಅವ್ರಿಗೋಸ್ಕರ ಬಂಡಿ, ಬರಿ, ಬಿಂದ, ಪೆನ್ನು, ಶಾಲಾ ಫೀಸ್ ಅಂತೇಳಿ ಇರುತ್ತೆ. ಅದಕ್ಕೂ ಕೂಡ ದುಡ್ಡು ಬೇಕು. ಮತ್ತು